ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಕಚೇರಿಯಲ್ಲಿ ಕಳ್ಳತನವಾಗಿರುವಂತಹ ವರದಿ ಈಗ ಬರ್ತಾ ಇದೆ. ಯಾರು ಕಳ್ಳತನ ಮಾಡಿದ್ದು, ಏನು ಕಳ್ಳತನ ಆಗಿದೆ ನೋಡೋಣ. ಸಚಿವ ಕೆಜೆ ಜಾರ್ಜ್ ಅವರ ಆಪ್ತ ಸಹಾಯಕನ ಬ್ಯಾಗ್ ಅನ್ನ ಕದ್ದಿದ್ದಾರೆ ಯಾರು ಕಳ್ಳ. ಇಂಧನ ಇಲಾಖೆಯ ಪ್ರಮುಖ ದಾಖಲೆಗಳು 15,000 ರೂಪಾಯಿ ಹಣ ಕಳ್ಳತನ ಆಗಿದೆ. ಕಚೇರಿಯಲ್ಲಿ ಬ್ಯಾಗ್ ಇಟ್ಟು ಆಚೆ ಹೋದಂತ ಸಂದರ್ಭದಲ್ಲಿ ಕಳ್ಳರು ಈ ಕೈಚಳಕವನ್ನ ತೋರಿಸಿದ್ದಾರೆ. ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ. ಕೆಜೆ ಜಾರ್ಜ್ ಅವರು ಚಿಕ್ಕಮಗಳೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು. ಪ್ರವಾಸಿ ಮಂದಿರದಲ್ಲಿ ಅವ್ರದ್ದು ಕಚೇರಿ ಇದೆ. ಅಲ್ಲಿ ಇಟ್ಟು ಆಚೆ ಹೋದಂಥ ಸಂದರ್ಭದಲ್ಲಿ ಇಂಧನ ಇಲಾಖೆಗೆ ಸಂಬಂಧಪಟ್ಟಂಥ ದಾಖಲೆಗಳು 15,000 ರೂಪಾಯಿ ಹಣ ಇರುವಂಥ ಒಂದು ಬ್ಯಾಗ್ ಕಳ್ಳತನ ಆಗಿದೆ. ಈಗ ಈ ಕಳ್ಳತನ ಮಾಡಿದಂಥವ್ರು ಯಾರು? ನನ್ನ ಸಹೋದ್ಯೋಗಿ ನಾರಾಯಣಗೌಡ ಈಗ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಾರಾಯಣಗೌಡ, ಈ ಪ್ರವಾಸಿ ಮಂದಿರದಲ್ಲಿ ಸಾಮಾನ್ಯವಾಗಿ CC ಕ್ಯಾಮ್ರಾಗಳನ್ನು ಅಳವಡಿಸಿರ್ತಾರೆ. ಅಳವಡಿಸಿಲ್ವೋ ಅಥವಾ ಕೆಲಸ ಮಾಡುತ್ತಿರ್ಲಿಲ್ವೋ ಏನು? ಯಾರು ಕಳ್ಳತನ ಮಾಡಿದ್ದು? ಅದು ಇಂಧನ ಸಚಿವರ ಕಚೇರಿಗೆ ಬಂದು ಕಳ್ಳತನ ಮಾಡುವಷ್ಟು ಧೈರ್ಯ ಯಾರಿಗೆ? ಅರುಣ್, ಅಂತಂದ್ರೆ ಈ ಸದ್ಯಕ್ಕೆ ಈಗಾಗಲೇ ಈ ಪ್ರಕರಣ ಸಂಬಂಧ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂತದ್ದು. ಮತ್ತೆ ಪೊಲೀಸ್ನವರು ಬಂದು ಕೂಡ ಈಗಾಗಲೇ ಸ್ಪಾಟ್ ಮಜಾ ನಡೆಸಿರುವಂತದ್ದು. ಯಾಕೆಂತಂದ್ರೆ ಏನ್ ಚಿಕ್ಕಮಗಳೂರು ಐಬಿ ಅಂದ್ರೆ ಪ್ರವಾಸಿ ಮಂದಿರದಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಇರುವಂತದ್ದು. ಅದರಲ್ಲಿ ಸರ್ಕಾರದಿಂದ ಕೊಟ್ಟಿರುವಂತಹ ಒಬ್ರು ಅವರ ಆಪ್ತ ಸಹಾಯಕರು ಇರುವಂತದ್ದು, ಮತ್ತೆ ಜಾರ್ಜ್ ಅವರು ವೈಯಕ್ತಿಕವಾಗಿ ತಗೊಂಡಿರುವಂತಹ ಜಾರ್ಜ್ ಸಹಾಯಕರು ಕೂಡ ಇರುವಂತದ್ದು. ಇಬ್ರು ಒಂದೇ ಕಚೇರಿಯಲ್ಲಿ ಇರುವಂತದ್ದು. ಹಾಗಾಗಿ ಸಾಕಷ್ಟು ಸರ್ಕಾರಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಇರುವಂತದ್ದು, ಮತ್ತೆ ಖಾಸಗಿಯಾಗಿ ಇರುವಂತಹ ಅಂದ್ರೆ ಖಾಸಗಿ ವ್ಯಕ್ತಿಗಳು ಬಂದು ಮನವಿ ಮಾಡುವಂತಹ ಕಾಪಿಗಳು ಕೂಡ ಇರುವಂತದ್ದು. ಆದ್ರೆ ಕಳೆದ ಒಂದು ದಿನದ ಮೊನ್ನೆ ಆಗಿರುವಂತದ್ದು ಅರುಣ್, ಇದು ಬುಧವಾರ. ಯಾವಾಗ ಅವರ ಆಪ್ತ ಸಹಾಯಕರು ಕಚೇರಿನಲ್ಲೇ ಬೆಳಗಿನ ಸಂಜೆ ತನಕ ಅಲ್ಲೇ ಇರುವಂತದ್ದು, ಕಚೇರಿನಲ್ಲೇ ಕೆಲ ಫೈಲ್ಗಳು ಮತ್ತೆ ಅವರ ಪರ್ಸನಲ್ ಡಾಕ್ಯುಮೆಂಟ್ಸ್ ಮತ್ತೆ ಹಣ ಬ್ಯಾಗ್ ಎಲ್ಲವನ್ನೂ ಕೂಡ ಅಲ್ಲಿ ಇಟ್ಟು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಬ್ಯಾಗ್ ಈಗ ಸಂಪೂರ್ಣ ಅಂದ್ರೆ ಕಣ್ಮರೆ ಆಗಿರುವಂತದ್ದು. ಯಾಕೆಂದ್ರೆ ಚಿಕ್ಕಮಗಳೂರು ಐಬಿ ಏನು ಪ್ರವಾಸಿ ಮಂದಿರದಲ್ಲಿ CC ಕ್ಯಾಮೆರಾಗಳು ಕೂಡ ಇಲ್ಲೇ ಇರುವಂತದ್ದು. ಈಗ ಹೊಸ ಬಿಲ್ಡಿಂಗ್ ಏನಾಗಿದೆ ಆ ಬಿಲ್ಡಿಂಗ್ ನಲ್ಲೂ ಕೂಡ CC ಕ್ಯಾಮೆರಾ ಅಂದ್ರೆ ಹೊರಭಾಗದಲ್ಲಿ ಇರುವಂತದ್ದು. ಅದೇ ಹಳೆ ಐಬಿ ಏನಿದೆ, ಈ ಒಂದು ಘಟನೆ ನಡೆದಿರುವಂತದ್ದು ಕೂಡ ಹಳೆ ಐಬಿನಲ್ಲಿ CC ಕ್ಯಾಮೆರಾಗಳು ಇಲ್ಲ. ಕೆಲವೊಂದು ಭಾಗಗಳಲ್ಲಿ CC ಕ್ಯಾಮೆರಾಗಳು ಇದು ಕೂಡ ಅದು ಕೆಟ್ಟಿ ತುಂಬಾ ದಿನಗಳಾಗಿದೆ ಅನ್ನೋದು ಕೂಡ ಇಲ್ಲಿ ಐಬಿನಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಕೂಡ ಹೇಳುವಂತದ್ದು. ಹಾಗಾಗಿ ಜನಸಾಮಾನ್ಯರುಗಳಾದ್ರೆ ಅವ್ರ ರೂಮಲ್ಲಿ ಇಟ್ಕೊಂಡು ಬಿ ಹಾಕೊಂಡು ಹೋಗಿರ್ತಾರೆ. ಆದ್ರೆ ಸರ್ಕಾರದ ಸಚಿವರ ಒಂದು ಆಪ್ತ ಸಹಾಯಕರ ಕಚೇರಿನಲ್ಲೇ ಈಗ ಕಳ್ಳತನ ಆಗಿದೆ ಅಂತಂದ್ರೆ ನಿಜಕ್ಕೂ ಇದೊಂದು ಆಶ್ಚರ್ಯಕರವಾದಂತ ಘಟನೆ. ಆದ್ರೆ ಈ ಪ್ರಕರಣ ಸಂಬಂಧ ಏನು ಮೋಗನ್ ಅವರು ಈಗ ವಸ್ತುಗಳನ್ನ ಕಳ್ಕೊಂಡವರು. ಮತ್ತೆ ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.